ಒಬ್ಬನು ನಿಲ್ಲಲ್ಲ. ಎಂತ ಧೈರ್ಯ ಇಲ್ಲದೆ ರಚನೆ ಇಟ್ಕೊಂಡು ಇವನೇನ್ ಮಾಡ್ತಾನೆ? ಹೌದು ಸರ್, ನಮಗೆ ಧೈರ್ಯ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ, ನಂಬಿಕೆ ಇರ್ಲಿಲ್ಲ. ಸಾವು ನಮ್ಮ ಮೇಲೆ ಕುಣಿದಾಡ್ತಾ ಇತ್ತು. ಆದ್ರೆ ಒಬ್ಬ ಅಡ್ಡ ನಿಂತ ಅಂತ ಆ ಹೆಣ್ಮಗುಗೋಸ್ಕರ ಎದೆ ಕೊಟ್ಟು ನಿಂತ್ಕೊಂಡ್ರಲ್ಲ, ಅವತ್ತು ತುಂಬಾ ವರ್ಷಗಳಾದ್ಮೇಲೆ ನಾವು ತಲೆ ಎತ್ತಿ ನಿಂತಿದ್ದೀವಿ. ಎದೆ ಕೊಟ್ಟು ಅವ್ರು ನಿಂತು ರಭಸಕ್ಕೆ ಒಂದು ಗಾಳಿ ಉಟ್ಕೊಂತು ಸರ್. ಆ ಗಾಳಿ ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಧೈರ್ಯ ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವ್ರಿಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ರಲ್ಲಿ ಚೌಡರ ಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬಾ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರೆ ನೀವಿನ್ನೂ ನೀರು, ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ರಲ್ರಿ. ನಮ್ ಗೌರ್ಮೆಂಟ್ ಇದಕ್ಕೆಲ್ಲ ಆಗ್ಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿನ ನಿಲ್ಲಿಸಿ. ಮಿಸ್ಟರ್ ಆಫೀಸರ್, ಅವರ್ ಸ್ಟ್ರಗಲ್ ಅಂಡ್ ಫೈಟ್ ಇಸ್ ನಾಟ್ ಫಾರ್ ವಾಟರ್, ಟೆಂಪಲ್ ಎಂಟ್ರಿ ಆರ್ ಎನಿ ಅದರ್ ಜಾಬ್ ಬೆನಿಫಿಟ್ಸ್. ವಿ ಫೈಟ್ ಫಾರ್ ಹ್ಯೂಮನ್ ರೈಟ್ಸ್, ಸೋಷಿಯಲ್ ಅಂಡ್ ಎಕನಾಮಿಕಲ್ ಈಕ್ವಾಲಿಟಿ. We are also humans. Firstly and lastly, we are Indians. ಸಾವಿರದ 1952ರಲ್ಲಿ ಹಿಂದೂ ಕೋಡ್ ಬಿಲ್ನ ಮಂಡನೆ. ಈ ದಿನ ನಾನು ಹಿಂದೂ ಕೋಡ್ ಬಿಲ್ ಎಂಬ ಈ ಮಸೂದೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದೇನೆ. ಈ ಮಸೂದೆಗಳು ಸಮಾಜದ ಸುಧಾರಣೆಗಾಗಿ ಬೇರೆ ಬೇರೆ ವರ್ಗಗಳ ನಡುವೆ ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಕಾಯ್ದೆಯು ಹಿಂದೂ ನಾಗರಿಕ ವಿವಾಹ ಕಾಯ್ದೆ, ಮಹಿಳೆಯರಿಗೆ ಜೀವನಾಂಶ, ವಾರಸುದಾರಿಕೆ, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ದತ್ತಕ ಕಾಯ್ದೆ ಹಾಗೂ ವಿಚ್ಛೇದನ ಕಾಯ್ದೆಗಳನ್ನು ಒಳಗೊಂಡಿದೆ. ನಾನು ಈ ಮಸೂದೆಯನ್ನು ಸಭೆಯ ನಿರ್ಣಯಕ್ಕೆ ಹಾಕುತ್ತಿದ್ದೇನೆ. ದಯಮಾಡಿ ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್, ನೀವು 1942ನಲ್ಲಿ ಲೇಬರ್ ಆಕ್ಟ್ ಜಾರಿ ಮಾಡುವಾಗ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್, ವರ್ಕ್ ಅಶ್ಯೂರಿಟಿ ಎಲ್ಲ ಕೊಟ್ರಿ. ಇದನ್ನು ಬೇಕು ಅಂತ ಕೇಳಿದವರು ಯಾರು? ನಮ್ಮ ಸಮಾಜದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಶ್ಲೋಕದಂತೆ ಎಲ್ಲ ಪುರುಷರು ಉದ್ಯೋಗ ಮಾಡಿಕೊಂಡು ಮಹಿಳೆಯರು ಗೃಹಿಣಿಯರಾಗಿ ಆರಾಮಾಗಿ ಬದುಕ್ತಾ ಇದ್ರು. ನೀವು ಮಹಿಳೆಯರಿಗೆ ಉದ್ಯೋಗ ಅಂತ ಕೊಟ್ಟು ಅವ್ರನ್ನ ಸಂಕಷ್ಟಕ್ಕೆ ದೊಡ್ಬಿಟ್ರಿ. ಸಂಕಷ್ಟಕ ಹೆಣ್ಣು ಹೆರಿಗೆಯ ಸಂದರ್ಭದಲ್ಲಿ ತನ್ನ ಇಡೀ ದೇಹವನ್ನು ಸಾವಿಗೆ ಒಡ್ಡಿಕೊಳ್ಳುವ ಮೂಲಕ ಮಾನವ ಸಂತತಿಯನ್ನು ಉಳಿಸುತ್ತಾ ಬಂದಿದ್ದಾರೆ. ಆ ಋಣಭಾರವನ್ನು ಈ ಸಮಾಜ ಎಣಿಸಿಕೊಳ್ಳುವ ಕಾರಣದಿಂದಲೇ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್ ಹಾಗೂ ವರ್ಕ್ ಅಶ್ಯೂರಿಟಿ ಕೊಟ್ಟಿದ್ದು. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. I measure the progress of a community by the degree of progress which women have achieved. ಮಿಸ್ಟರ್ ಅಂಬೇಡ್ಕರ್, ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಅವಶ್ಯಕತೆ ಇಲ್ಲ. ನಾವು ಅವರಿಗೆ ದೇವತೆಯ ಸ್ಥಾನವನ್ನೇ ಕೊಟ್ಟಿದ್ದೇವೆ. ಆ ದೇವರ ಮುಂದೆ ಎಲ್ಲರೂ ಸಮಾನರು. ಮೈ ಡಿಯರ್ ಫ್ರೆಂಡ್, ನಮ್ಮ ಸಮಾಜದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದೇ. ಬಹಳ ಚರ್ಚೆಗಳು ಹಾಗೂ ಪಿತೂರಿಗಳ ನಂತರ 23 ಪರ ಹಾಗೂ 28 ವಿರೋಧ ಮತಗಳ ಅಂತರದಲ್ಲಿ ಹಿಂದೂ ಕೋಡ್ ಬಿಲ್ ಬಿದ್ದು ಹೋಗುತ್ತದೆ. ಪ್ರತಿ ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸೇವೆ ಮಾಡುತ್ತಾ ಪುರುಷನ ಏಳಿಗೆಗೆ ಕಾರಣವಾಗಿದ್ದಾಳೆ. ಆ ಮಹಾಶಕ್ತಿಗೆ ಸ್ವಾಭಿಮಾನದ, ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಮಂಡಿಸಿದೆ. ಆದರೆ ಈ ದೇಶದ ಮಹಿಳೆಯರ ಅಭಿವೃದ್ಧಿಯನ್ನು ಬಯಸದ ಜನ
ಈ ಮಸೂದೆಯನ್ನು ತಿರಸ್ಕರಿಸಿದರು. ಆಕೆಗೆ ಸಮಾನ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಿ ಅಂತಹ ಮಹಿಳೆಯರಿಗೆ ಸ್ಥಾನಮಾನ ನೀಡಲು ಒಪ್ಪುವುದಿಲ್ಲವೋ ಅಲ್ಲಿ ನಾನು ಇರಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಮರದಿಂದ ಸಿಗಾಕಿನಿ ಸ್ವಲ್ಪ ತಾರ್ಸಿ ಬರ್ನ ಅವು ನೀರು ಚೆಲ್ಲವು ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ ಕೈವನಂತೆ ಕಡು ಕೋಪ ಅವನಂತೆ ಇವನು ಕಿಂಕರ ಅವ ಭಯಂಕರ ಕಲಹ ಕದನಾನಿ ಶಕ್ತಿ ಇವನು ಸೈನ್ಯ ಅವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ಕಾಲ ನಿಲ್ಲಬೇಕು. ಭೀಮಾ, ಯಾಕೆ ಮಗು ಬೇಸರದಲ್ಲಿದ್ಯಾ? ಅಮ್ಮ, ನನ್ನ ಶ್ರಮ ಮೀರಿ ಸಮಾಜದ ಒಳಿತಿಗಾಗಿ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಏನೋ ಒಂದು ನನ್ನ ತಡಿತಾನೇ ಇದೆ. ನನ್ನ ಹೋರಾಟಗಳನ್ನು ಹತ್ತಿಕ್ಕಲು ಷಡ್ಯಂತ್ರಗಳು ನಡೀತಾ ಇವೆ. ಯಾವುದೂ ಕಾರ್ಯರೂಪಕ್ಕೆ ಬರ್ತಾನೇ ಇಲ್ಲ. ನನ್ನ ಹೋರಾಟದ ಫಲಾನುಭವಿಗಳಾಗಿರೋ ನನ್ನ ವಿದ್ಯಾವಂತ ಜನರೇ ನನ್ನ ಜೊತೆ ನಿಲ್ತಾ ಇಲ್ಲ. ಈ ಸಮಯದಲ್ಲಿ ನೀನು ಜೊತೆಗಿದ್ರೆ ಚೆನ್ನಾಗಿರ್ತಿದ್ದಮ್ಮ. ಮಗು, ಯಾರೇ ಈ ಸಮಾಜಕ್ಕೆ ಒಳ್ದು ಮಾಡಬೇಕು ಅನ್ಕೊಂಡವ್ರಿಗೆ ಈ ಸಮಸ್ಯೆಗಳು ಮೊದಲ ಹೆಜ್ಜೆಗಳಿದ್ದಂಗೆ. ಭೀಮಾ, ನಾನ್ ನಿನ್ ಜೊತೆ ಇಲ್ಲ ಅಂತ ಚಿಂತೆ ಪಡ್ಬೇಡ. ನಿನ್ ಬೆನ್ನ ಹಿಂದೆ ರಮಾಬಾಯಿ ಇದ್ದಾಳೆ. ನಿನ್ ಹೋರಾಟದ ಹಿಂದೆ ರಮಾಳ ಪರಿಶ್ರಮ, ತ್ಯಾಗ ಆಕಾಶದ ಎತ್ತರ. ಅವಳು ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಯಾವುದಕ್ಕೂ ಹೆದರ್ಬೇಡ ಮಗನೇ, ಮುನ್ನುಗ್ಗು. ನಿನ್ ಬೆನ್ನ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬೋದು. ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ಹೋಗು, ಒಟ್ನೇ ಹೋಗು. क्रांती सूर्य तू, शिल्पकार तू, भारताचा बोधिसत्व मूक नायका. मोडल्या रूढी त्या परंपरा, दिव्य तेज तूच सकल न्यायनायका. क्रांती सूर्य तू, शिल्पकार तू, भारताचा बोधिसत्व मूक नायका. मोडल्या रूढी त्या परंपरा, दिव्य तेज तूच सकल न्यायनायका. जीवन तुझे आम्हास प्रेरणा, ही दिशा तुझीच गर्जना. गर्जना भीमराया.